ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನೋಡಿ ಪಪ್ಪಾಯ ಹಲ್ವಾ ಮಾಡ್ತಾ ಇದ್ದೇನೆ ನಾನು. ಪಪ್ಪಾಯದಿಂದ ಹಲ್ವಾ ತುಂಬ ಚೆನ್ನಾಗಿರ್ತದೆ. ಇದು ಪಪ್ಪಾಯ ಹಲ್ವಾ. ಇದು ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಆದಷ್ಟು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ 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 ರೆಸಿಪಿಗಳೆಲ್ಲ ಚೆನ್ನಾಗಿರುವ ವಿಡಿಯೋಸ್ ಎಲ್ಲ ಹಾಕಿದ್ದೇನೆ. ಚೆಕ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ. ನೋಡಿ ಈಗ ಹಲ್ವಾ ಮಾಡೋದು ಹೇಗೆ ಅಂತ ಹೇಳಿ ನೋಡುವ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು ಪಪ್ಪಾಯ ತಗೊಂಡಿದ್ದೀನಿ. ಇದು ತುಂಬ ಹಣ್ಣಾದ ಪಪ್ಪಾಯ ಕೂಡ ಅಲ್ಲ, ಇದು ರಾ ಪಪ್ಪಾಯ. ಹಾಗಾದ್ರೆ ತುಂಬ ಇದು ಸಹ ಅಲ್ಲ. ನೋಡಿ, ಹದವಾದ ಪಪ್ಪಾಯ ತಗೊಂಡಿದ್ದೀನಿ. ನೋಡಿ, ಕಲರ್ ಬಂದಿದೆ ನೋಡಿ. ಸ್ವಲ್ಪ ಸ್ವೀಟೇ ಉಂಟು ಇದು ಪಪ್ಪಾಯ. ಇದರ ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ ನಾನು. ನೋಡಿ, ಲೈಟಾಗಿ ತೆಗಿಬೇಕು ಸಿಪ್ಪೆ, ತುಂಬ ದಪ್ಪದಿಂದ ತೆಗಿಬಾರ್ದು. ತುಂಬ ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ ನೋಡಿ. ತುಂಬ ಟೇಸ್ಟ್ ಆಗ್ತದೆ ಇದು. ನಾನು ಸಕ್ಕರೆಯಿಂದ ಮಾಡ್ತಾ ಇರೋದು. ನಿಮಗೆ ಬೆಲ್ಲದಿಂದ ಕೂಡ ಮಾಡ್ಬೋದು, ಚೆನ್ನಾಗಿರ್ತದೆ. ಬೆಲ್ಲದಿಂದ ಹಲ್ವಾ ಕೂಡ ತುಂಬ ಚೆನ್ನಾಗಿರ್ತದೆ. ನೋಡಿ, ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ನಾನು ಕಟ್ ಮಾಡಿ ತೆಗೆದುಕೊಳ್ತೇನೆ. ಇದನ್ನು ಬೀಜ ಎಲ್ಲ ಚೆನ್ನಾಗಿ ಕ್ಲೀನ್ ತೆಗೆದು ಕಟ್ ಮಾಡಬೇಕು. ಸ್ವಲ್ಪ ದಪ್ಪ ದಪ್ಪದಲ್ಲಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ತುರಿದು ಕೂಡ ತೆಗೊಳ್ಬೋದು. ತುರ್ಕೊಂಡು ತೆಗೆದ್ರೆ ಕೂಡ ತುಂಬ ಚೆನ್ನಾಗಿರ್ತದೆ. ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರೇನು ಹಾಕಲಿಲ್ಲ, ಹಾಗೆ ರುಬ್ಕೊಂಡಿದ್ದೇನೆ. ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿ, ಒಂದು ಕಡಾಯಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಪಪ್ಪಾಯ ಪೇಸ್ಟ್ ಉಂಟಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಕಲರ್ ಬಂದಿದೆ. ಇದು ರಾ ಪಪ್ಪಾಯ ಆದರೆ ಸ್ವಲ್ಪ ಕಲರ್ ಬಂದಿದೆ. ಸ್ವೀಟೇ ಉಂಟು ಸ್ವಲ್ಪ. ತುಂಬ ಚೆನ್ನಾಗಿರ್ತದೆ. ನಾನು ಇದು ಪಲ್ಯ ಮಾಡಲಿಕ್ಕೆ ಅಂತ ಹೇಳಿ ತೆಗೆದದ್ದು ಪಪ್ಪಾಯ. ಮತ್ತು ಕಲರ್ ನೋಡಿ ನಾನು ಇನ್ನು ಹಲ್ವಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಲ್ವಾ ಮಾಡ್ತಾ ಇದ್ದೇನೆ. ನೋಡಿ, ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ಈ ಪಪ್ಪಾಯ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ತುರಿದು ಕೂಡ ತಗೊಳ್ಬಹುದು. ತುರಿದ್ರೆ ನಿಮಗೆ ಚೆನ್ನಾಗಿರ್ತದೆ ತುರಿದು. ನಾನು ಸ್ವಲ್ಪ ಸುಲಭ ಆಗ್ತದೆ ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಂಡೆ. ಇದು ಕೂಡ ಚೆನ್ನಾಗಿ ಬರ್ತದೆ. ನಿಮಗೆ ಹಾಲು ಬೇಕಿದ್ರೆ ಹಾಲು ಕೂಡ ಹಾಕ್ಕೊಳ್ಬೋದು, ತೆಂಗಿನ ಹಾಲು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರ್ತದೆ. ನೋಡಿ, ಸಕ್ಕರೆ ಹಾಕ್ಕೊಂಡೆ ನಾನು ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೇನೆ. ಅಂದರೆ ಇದು ಸ್ವಲ್ಪ ಸ್ವೀಟೇ ಉಂಟಲ್ಲ ಪಪ್ಪಾಯ, ಹಾಗಾಗಿ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸಕ್ಕರೆ ನಿಮಗೆ ನೋಡಿಕೊಂಡು, ಸ್ವೀಟಿಗೆ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಸಕ್ಕರೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ನೋಡಿ, ಸಕ್ಕರೆ ಎಲ್ಲ ನೀರಾಗ್ತಾ ಬರುವಾಗ ಇದು ಕೂಡ ನೀರಾಗ್ತಾ ಬಂದಿದೆ. ನೋಡಿ, ಕಲರ್ ನೋಡಿ. ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ಈಗ. ಸ್ವಲ್ಪ ತುಪ್ಪ ಹಾಕಿ ಫ್ರೈ ಮಾಡಿಕೊಳ್ಬೇಕು. ತುಪ್ಪ ತುಂಬ ಬೇಕಾಗುವುದಿಲ್ಲ ಇದಕ್ಕೆ. ತುಪ್ಪ ಸ್ವಲ್ಪ ಸಾಕಾಗ್ತದೆ. ತುಂಬ ಏನು ಎಳ್ಕೊಳ್ಳೋದಿಲ್ಲ ತುಪ್ಪ. ನೋಡಿ, ಚೆನ್ನಾಗಿ ತುಪ್ಪ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ ನೋಡಿ. ಕಲರ್ ನೋಡಿ ಯಾವ ಥರ ಬಂದಿದೆ. ನಾನು ಕಲರ್ ಏನು ಹಾಕಲಿಲ್ಲ, ಫುಡ್ ಕಲರ್ ಏನು ಹಾಕಲಿಲ್ಲ. ಇದು ಪಪ್ಪಾಯದೇ ಕಲರ್. ಇದು ನಿಮಗೆ ಫ್ರೈ ಆಗುವಾಗ ಕಲರ್ ಈ ಥರ ಬರ್ತದೆ ನೋಡಿ. ಮತ್ತೆ ತುಪ್ಪ ಹಾಕ್ಕೊಳ್ತಾ ಇದ್ದೇನೆ ನಾನು. ತುಪ್ಪ ನಿಮಗೆ ನೋಡ್ಕೊಂಡು ಹಾಕಿ ನೋಡಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ರೋಸ್ಟ್ ಆಗಿ ಅದು ತುಪ್ಪ ಎಲ್ಲ ಅದರಿಂದ ಉಂಟಲ್ಲ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಬೇಕು ನೀವು. ನೋಡಿ, ಏಲಕ್ಕಿ ಪುಡಿ ಹಾಕ್ಕೊಂಡೆ ನಾನು. ಸ್ವಲ್ಪ ಏಲಕ್ಕಿ ಪುಡಿ ಹಾಕಲಿಲ್ಲದ್ರೆ ಉಂಟಲ್ಲ ಒಂದು ಹಲ್ವಕ್ಕೆ ಒಂದು ಇದೇ ಇಲ್ಲ, ಟೇಸ್ಟೇ ಇಲ್ಲ ನೋಡಿ. ಏಲಕ್ಕಿ ಪುಡಿ ಒಂದು ಬೇಕೇ, ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಫ್ಲೇವರ್. ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ನೋಡಿ.
ತುಂಬ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಈ ಥರ ಪಪ್ಪಾಯ ಹಲ್ವಾ. ವಿಡಿಯೋ ನೋಡ್ತಾ ಇರುವ ಹಾಗೆ ನನ್ನ ಚಾನಲ್ಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ನೋಡಿ, ಗೇರು ಬೀಜ ಹಾಕ್ಕೊಂಡಿದ್ದೆ ನಾನು, ಕ್ಯಾಶು ನಟ್ಸ್. ನಿಮಗೆ ದ್ರಾಕ್ಷಿ ಕೂಡ ಬೇಕಿದ್ರೆ ಹಾಕ್ಕೊಳ್ಬೋದು, ಮತ್ತು ನಿಮಗೆ ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು ಗೇರು ಬೀಜ. ನಾನು ಹಾಗೆ ಹಾಕ್ಕೊಂಡೆ, ನಿಮಗೆ ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಪ್ಪ. ನೋಡಿ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರ್ತಾ ಉಂಟು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು. ನೋಡಿ ಈ ಥರ ಬರಬೇಕು. ನೋಡಿ ನೋಡಿ ತುಂಬ ಸೂಪರಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ. ನಾನೊಂದು ಚಿಟಿಕೆಯಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೆ, ನನಗೆ ಹೇಳಲಿಕ್ಕೆ ಮರ್ತೋಯ್ತು. ಸ್ವೀಟಿಗೆ ಸ್ವಲ್ಪ ಉಪ್ಪು ಹಾಕಿಲ್ಲದಿದ್ದರೆ ರುಚಿ ಇಲ್ಲ ಫ್ರೆಂಡ್ಸ್. ನೋಡಿ, ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ಈಗ ರೆಡಿಯಾಗಿದೆ ನೋಡಿ ಪಪ್ಪಾಯ ಹಲ್ವಾ. ತುಂಬ ಸಖತ್ತಾಗಿ ಬಂದಿದೆ ನೋಡಿ. ನೀವು ಟ್ರೈ ಮಾಡಿ ನೋಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸಿ ಫ್ರೆಂಡ್ಸ್. ನೋಡಿ ತುಂಬ ಸೂಪರಾಗಿ ಬಂದಿದೆ. ಥ್ಯಾಂಕ್ ಯು ಫ್ರೆಂಡ್ಸ್.